ಹಾಯ್ ವಿಡಿಯೋ ಯಾರು ಸ್ಕಿಪ್ ಮಾಡಿಬಿಡಿ, ಫುಲ್ ವಿಡಿಯೋ ನೋಡಿ. ನೋಡಿ ನಮ್ಮ ರೈತರ ಪರಿಸ್ಥಿತಿ ಇದು. ನಾನು ಒಬ್ಬ ಯುವ ರೈತ, ನೋಡ್ತಿರ್ಬೋದು ಎಷ್ಟು ಕಷ್ಟಪಡ್ತಿದ್ದೀನಿ ಅಂತ. ಹಾಯ್, ಬೆಳಗ್ಗೆ ಎದ್ದ ತಕ್ಷಣ ಏನಪ್ಪ ಅಂದರೆ ಅಪ್ಪ ಫೋನ್ ಮಾಡಿದ ತಕ್ಷಣ ಹಿಂಗೆ ಪಡ್ಲ ಹಾಕಿದ್ದೀವಿ. ಪಡ್ಲ 2-3 ಕೈ ಕಿತ್ತೋಗಿತ್ತೆ, ಬೇಗ ಬಂತ. ಸೊ ಹಂಗೆ ಎದ್ದು ಮಕ್ಕಳಿಗೆ ನೀರು ಹಾಕ್ಕೊಂಡು ಪಟ್ಟಂತ ಬೈಕ್ ಎತ್ಕೊಂಡು ನಂದ. ಸೊ ಹಂಗೆ ಒಂದು ಚಿಕ್ಕದೊಂದು ವಿಡಿಯೋ ಮಾಡಿಕೊಂಡು ನಮ್ಮ ರೈತರು ಕಷ್ಟ ಏನಿರುತ್ತೆ ಅಂತ ತೋರಿಸೋದಕ್ಕೋಸ್ಕರ ಈ ವಿಡಿಯೋ ಮಾಡ್ಕೋಗ್ತಿದ್ದೀನಿ. ನೋಡಿ ಹಂಗೇ ನೀವು ನೋಡ್ತಿರ್ಬೋದು. ಇವಾಗ ಲೆಫ್ಟ್ ಸೈಡಲ್ಲಿ ನೋಡಿ ಕಾಣಿಸ್ತಿದ್ದಿಲ್ಲ, ಇದು ನಮ್ಮೂರ ಕೆರೆ ಎಷ್ಟು ಹಿಂಗೆ ತುಂಬಿದೆ. ಇದು ಮಳೆಯೂ ತುಂಬಿಲ್ಲ, ಆ ಕಡೆ ನೀರು ಬರ್ತಿದೆ, ನೀರು ಬಂದು ತುಂಬಿದೆ. ಹಾಗೆ ಬನ್ನಿ ಪಟ್ಟಂತ ಹೋಗೋಣ. ನೋಡಿ ಇಲ್ಲಿ ಅಪ್ಪ ಕೈ ಕಿತ್ತೋಗೈತೆಲ್ಲ ನೋಡ್ತಿದ್ದೆ, ಎಲ್ಲೆಲ್ಲಿ ಕಿತ್ತೋಗೈತೆ, ಯಾವ್ಯಾವ ಸೈಡ್ ಇದೆ ಅಂತ ಕೈಗಳನ್ನ ಹುಡುಕ್ತಾ ಇದ್ದೆ, ತಂತಿಗಳು ಕಟ್ಟೋದಕ್ಕೆ. ನೋಡ್ತಿರ್ಬೋದು ಇದು ಪಡ್ಲು ಗಿಡ. ಒಂದೆರಡು ಕೈ ಕಿತ್ತೋದ್ರೆ ಪರವಾಗಿಲ್ಲ, ಫುಲ್ ಹಾಯ್, ವೆಲ್ಕಮ್ ಟು ಸ್ಮೈಲಿ ಫಾರ್ಮಿಂಗ್ 24. ಇದನ್ನು ಆಲ್ರೆಡಿ ತುಂಬ ಜನ ನೋಡಿದ್ದೀರಾ. ಇದು ನನ್ನ ತೋಟಕ್ಕೆ ಬರೋ ಎಂಟ್ರೆನ್ಸು ನೋಡಿರ್ಬೋದು. ಇದು ನೋಡಿ ಎಲ್ಲ ಮಳೆ ಚೆನ್ನಾಗಿ ಓದ್ಬಿಟ್ಟಿದೆ. ಈ ಆಲ್ಮೋಸ್ಟ್ ನನ್ನ ಯೂಟ್ಯೂಬ್ ಫ್ಯಾಮಿಲಿಯರು, ನನ್ನ ಸಬ್ಸ್ಕ್ರೈಬರ್ಸು ಆಲ್ಮೋಸ್ಟ್ ಎಲ್ರಿಗೂ ಗೊತ್ತು ಇನ್ನೊಂದು ತೋಟ. ಇದು ಎಂಟ್ರೆನ್ಸು. ಆ ಕಡೆ ಸಿಂಪಲಾಗಿರೋ ಹಣ್ಣಿನ ತೋಟಗಳು, ಫ್ರೂಟ್ಸ್ ಪ್ಲ್ಯಾಂಟ್ಸ್ಗಳನ್ನ ಇಟ್ಟಿದ್ದೀನಿ. ಪಪ್ಪಾಯಿ ಇದೆ, ಆಲ್ಮೋಸ್ಟ್ ಕೆಲವೊಂದು ವೆರೈಟಿ ಹಣ್ಣಿದೆ. ಬನ್ನಿ ಅಪ್ಪ ಇಲ್ಲಿದ್ದು ನೋಡೋಣ. ಫಸ್ಟ್ ಹೋಗೋಣ ಆ ಕಡೆ. ನೋಡಿ ಇದು ಪಡ್ಲ, ಸ್ನೇಕ್ ಇಂಗ್ಲೀಷಲ್ಲಿ. ಇದು ಹಾಕಿದ್ದೀವಿ ನಾವು. ಇದು ತುಂಬ ಇಷ್ಟು ಬೆಳೆಯೋದಕ್ಕೆ ನೋಡಿ. ಇದನ್ನು 4 ತಿಂಗಳು 6 ತಿಂಗಳು ಅದು ಹಬ್ಬಿ ಚೆನ್ನಾಗಿ ಫಲ ಬಿಡೋಕ್ಕೆ 6 ತಿಂಗಳು ಬೇಕು. 6 ತಿಂಗಳು ಕಾಯ್ಕೊಂಡಿರ್ತೀವಿ. ರೈತಂಗೆ ಅತಿ ಹೆಚ್ಚು ಮಳೆ ಬಂದರೂ ಕಷ್ಟನೇ, ಮಳೆ ಬರದಿದ್ರೂ ಕಷ್ಟನೇ. ತುಂಬ ಅತಿ ಹೆಚ್ಚಾಗಿ ಮಳೆ ಬಂತು ಅಂದರೆ ತುಂಬ ನಷ್ಟ ಆಗುತ್ತೆ. ಅತಿ ಕಡಿಮೆ ಮಳೆ ಬೀಳ್ತು ಕೂಡ ನಷ್ಟ ಆಗುತ್ತೆ. ರೈತರದು ಮಾತ್ರ ಹೇಳಕ್ಕಾಗದಿರೋ ಪರಿಸ್ಥಿತಿ ಆ ಥರ ಇರುತ್ತೆ. ನೋಡ್ತಿರ್ಬೋದು ನೋಡಿ ಎಲ್ಲ ಹೀಗೆ ಫಲ ಸಕ್ಕದಾಗಿಬಿಟ್ಟಿದೆ ಮಾತ್ರ ಪಡ್ಲಕಾಯಿ. ನಾವು ಇದಕ್ಕೆ ಯಾವುದೇ ಥರ ಜಾಸ್ತಿ ಗೊಬ್ಬರ ಔಷಧಿ ಹೊಡೆಯಲ್ಲ. ನಾಟಿ ಹುಡುಕ್ತಾ ಇದ್ದೀನಿ, ಸುತ್ತ ಎಲ್ಲ ಎಲ್ಲಿ ಬಿದ್ದೋಗಿದೆ ನೋಡಿ. ತಂತಿಯಲ್ಲಿ ಕಿತ್ತೋಗಿದೆ ಇಲ್ಲೆಲ್ಲ. ಈ ಕಡೆ ಸೈಡು, ಈ ಕಡೆ ಮೂಲೆ ಕಿತ್ತೋಗಿದೆ ನೋಡಿ. ಎಲ್ಲ ಕೆಳಗಡೆ ಡೌನ್ ಆಗಿಬಿಟ್ಟಿದೆ. ನಮ್ಮ ಕೋಳಿಗಳು ಎಲ್ಲ ಹೊರಡೆ ಬರ್ತವೆ ಮೇಯ್ಕೊಂಡು. ಅದು ಏನಕ್ಕೆ ಕೋಳಿ ಬಿಡ್ತವೆ ಅಂದರೆ ಅಲ್ಲಿ ಪಡ್ಲದ ಹೂವು ಬೀಳಿದ ತಕ್ಷಣ ತಿನ್ಕೊಂಡ್ಬಿಡ್ತವೆ. ಇದು ನನ್ನೊಬ್ಬನ ರೈತದ ಸಮಸ್ಯೆ ಅಲ್ಲ, ಆಲ್ಮೋಸ್ಟ್ ಎಲ್ಲರದು ಇದೇ ಥರ. ಹೀರೆಕಾಯಿ, ಪಡ್ಲಕಾಯಿ, ಈ ಚಪ್ಪರದಲ್ಲಿ ಏನು ಬೆಳೀತಾರೆ ಅವ್ರದ್ದೆಲ್ಲ ಇದೇ ಥರ. ನೋಡ್ತಿರ್ಬೋದು ನೋಡಿ ಈ ತಂತಿ ಕಟ್ಟಾಗಿದೆ. ಗೈ ಸಮೇತ ಕಿತ್ಕೊಂಡಿದೆ. ಮಳೆ ಓದಿದ್ದಿಲ್ಲ, ಭೂಮಿ ಪಸಿಯಾಗಿ ಕಾಯಿ ಬಾರಕ್ಕೆ ತಂತಿ ಸಮೇತ ಕಿತ್ಕೊಂಡ್ಬಂದಿದೆ, ಗೈ ಸಮೇತ. ಅದು ರಾಡು ಹೊಡೆದಿರ್ತೀವಿ. ನೋಡ್ತಿರ್ಬೋದು ಎರಡು ಕಡೆಯೂ ಎರಡು ಪೋಲ್ದು ರಾಡು ಕಿತ್ತೋಗಿದೆ. ಸದ್ಯಕ್ಕೆ ಪುಣ್ಯ ಆ ಕಡೆ ಸೈಡ್ ಮರಕ್ಕೆ ಕಟ್ಟಿದ್ದು, ಅದನ್ನು ಉಳ್ಕೊಂಡಿದ್ದೆ. ಬನ್ನಿ ಮುಂದೆ ಆದರೆ ಕಿತ್ತೋಗಿದೆ, ಚೆಕ್ ಮಾಡೋಣ, ನೋಡೋಣ. ಇಲ್ಲಿ ಸದ್ಯಕ್ಕೆ ಯಾವುದೂ ಕಿತ್ತೋಗಿಲ್ಲ, ಫುಲ್ ಟೈಟಾಗಿಬಿಟ್ಟಿದೆ ಮಾತ್ರ ಹೆವಿ. ನೋಡ್ತಿರ್ಬೋದು ನೋಡಿ ಎಲ್ಲ ಯಾವ ರೀತಿ ಹಬ್ಬಿದೆ ಅಂತ ನಮ್ಮ ತೋಟ. ಇದು ಪಡ್ಲಕಾಯಿ ಗಿಡ, ಸಾರಿ. ಇದನ್ನ ಏನು ಮಾಡಬೇಕಂದ್ರೆ ಇವಾಗ ಹಗ್ಗ ಹಾಕ್ಬಿಟ್ಟು ಎಳ್ದು ಕಟ್ಟಬೇಕು. ಹಂಗೆ ಮೇಲೆ ಹೋಗ್ತಾಯಿದ್ದೀನಿ, ಮೇಲೆ ತೋರಿಸ್ತೀನಿ ನೋಡಿ ಯಾವ ರೀತಿ ಇದೆ. ಇದೇನಾರ ಒಂದು ಸತಿ ಬಿದ್ದೋಗ್ಬಿಟ್ರೆ ಇಲ್ಲಾಂದ್ರೆ 20-30 ರೂಪಾಯಿ ಲಾಸ್ ಆಗುತ್ತೆ ನಮಗೆ. ತುಂಬ ಲಾಸ್ ಆಗಿಬಿಡುತ್ತೆ. ಇಲ್ಲಿ ಇನ್ನೊಂದು ಕಡೆ ಹಾಕಿದ್ದೀವಿ. ಇಲ್ಲಿ ಏನೂ ಇಲ್ಲ ಸದ್ಯಕ್ಕೆ, ಇದ್ಯಾವುದು ಕಿತ್ತೋಗಿಲ್ಲ ಇಲ್ಲೆಲ್ಲ. ಇಲ್ಲಿಂದ ಬನ್ನಿ ಮುಂದೆ ಇನ್ನೊಂದು ಕಡೆ ಇದೆ, ಅಲ್ಲೊಂದು ಸತ ಚೆಕ್ ಮಾಡೋಣ. ನೋಡಿ ಇಲ್ಲೆಲ್ಲ ನಮ್ಮ ಕೋಳಿಗಳು ಈ ಥರ ಓಪನ್ ಫ್ರೀ ರೇಂಜಲ್ಲೇ ಬಂದು ಎಲ್ಲ ಕಡೆ ಕೋಳಿಗಳು ಮೇಯ್ತಾ ಇರ್ತವೆ ಸುತ್ತ. ನಮ್ಮ ತೋಟ ಎಷ್ಟಿದೆ ಅಷ್ಟೇ ಅಲ್ಲಿಗೆಲ್ಲ ಹೋಗ್ತಾ ಇರುತ್ತೆ. ನೋಡ್ತಿರ್ಬೋದು ಇಲ್ಲೂ ಕೂಡ ಸದ್ಯಕ್ಕೆ ಈ ಕಡೆ ಏನೂ ಬಿದ್ದೋಗಿಲ್ಲ, ಕಿತ್ತೋಗಿಲ್ಲ ಗೈ. ನೋಡಿ ಈ ಕಡೆ ಅಷ್ಟು ಫಲ ಇಲ್ಲ, ಅಲ್ಲಿ ಸಕ್ಕದಾಗಿ ಫಲ ಇದೆ. ಈ ಕಡೆ ಅಷ್ಟು ಫಲ ಬಿಟ್ಟಿಲ್ಲ. ಇನ್ಮೇಲೆ ಚೆನ್ನಾಗಿ ಬಿಡುತ್ತೆ. ಇದೆಲ್ಲ ಪ್ರತಿದಿನ ರೈತಂದು ಎಷ್ಟು ಕೆಲಸಗಳಿರ್ತವೆ ಅಂದರೆ ಇದೆಲ್ಲ ನೋಡ್ಕೊತಿರ್ಬೇಕು. ಸುತ್ತಮುತ್ತ ಎಲ್ಲ ಗೈ ಕರೆಕ್ಟಾಗಿದೆಯಾ, ತಂತಿ ಕಟ್ಟಾಗಿದೆಯಾ, ಏನಿದೆಯಾ ಅಂತೆಲ್ಲ ಚೆಕ್ ಮಾಡ್ಕೊಂಡು ನೋಡ್ಕೊತಿರ್ಬೇಕು. ಇಲ್ಲ ಅಂದರೆ ಒಂದು ಸತಿ ಬಿಡ್ತಂದರೆ ಇಡೀ ಅಲ್ಲಿರೋದೆಲ್ಲ ಬಿದ್ದೋಗುತ್ತೆ, ಏನು ಉಳ್ಕೊಳ್ಳಲ್ಲ. ಒಂದು ಸತಿ ಬಿದ್ದೋಗ್ಬಿಟ್ರೆ ಎಲ್ಲ ಮುರಿದೋಗುತ್ತೆ, ಪಡ್ಲಕ್ಕೆಲ್ಲ ಲಾಸು, ವೇಸ್ಟು. ಸದ್ಯಕ್ಕೆ ಏನು ಕಟ್ಟಿಲ್ಲ. ಬನ್ನಿ ಹಗ್ಗ ಕಟ್ಟಿದ್ದೀನಿ. ಇಲ್ಲೇನ ಹಗ್ಗ ಬಿಡಿಸ್ಕೊಂಡು ನೋಡಿ ಅಲ್ಲಿಗೆ ಹಂಗೆ ಕಟ್ಬಿಟ್ಟು ನಮ್ಮ ಕೈಲಿ ಎಷ್ಟು ಪ್ರೆಸರ್ ಆಗುತ್ತೆ, ಎಷ್ಟು ಬಲ ಆಗುತ್ತೆ ಅಷ್ಟು ಪ್ರೆಸರ್ ಕೊಟ್ಟು ಬಲ ಕೊಟ್ಟು ಎಳಿಬೇಕು. ಎಳ್ದು ಆ ತಂತಿ ಹೊಡಿಬೇಕು, ಇಲ್ಲಾಂದ್ರೆ ಆಗಲ್ಲ, ಎಳೆಯೋಕ್ಕಾಗಲ್ಲ. ಸದ್ಯಕ್ಕೆ ನಮ್ಮ ಅದೃಷ್ಟ ಚೆನ್ನಾಗಿದೆ. ಆ ಕಡೆ ಮರಕ್ಕೊಂದು ಎಕ್ಸ್ಟ್ರಾ ಲೆಂತ್ ತಂತಿ ಕಟ್ಟಿದ್ದು ಮರಕ್ಕೆ, ಅದರಿಂದ ನಿಂತಿದೆ. ಇಲ್ಲಾಂದರೆ ಮೂಲದೇನೋ ಕಸ್ಕೊಂಡಿದ್ರೆ ಇಡೀ ಚಪ್ರ ಎಲ್ಲ ಬಿದ್ದೋಗೋದು. ಇಲ್ಲಾಂದ್ರೆ ಒಂದು 20-30 ರೂಪಾಯಿ ಲಾಸ್ ಆಗೋದು. ಲಾಸ್ ಅಂತೆಲ್ಲ ಇನ್ನೂ ಜಾಸ್ತಿ ಆಗುತ್ತೆ ಇವತ್ತು ರೇಟಲ್ಲಿ. ನೋಡಿ ಅಪ್ಪ ಕೈ ಅಲ್ಲಿ ಎಳೆದಿದ್ದನ್ನು ತಂತಿ ಹೊಡಿತೈತೆ.
ನಾನು ಹಿಡ್ಕೊಂಡಿರೋದನ್ನ. ರಾಡು ಹೊಡಿತೈತೆ, ಸುತ್ತಿಗೆ ಸದ್ಯಕ್ಕೆ ಸಿಕ್ಕಿಲ್ಲ ಅರ್ಜೆಂಟಿಗೆ. ನಾವು ಸುತ್ತಿಗೆ ಹಿಡ್ಕೊಂಡಿರ್ತೀವಿ, ಕಲ್ಲಲ್ಲಿ ಹೊಡಿತಾ ಇದ್ದೀವಿ ರಾಡು. ಇದು ಪ್ರತಿಯೊಬ್ಬ ರೈತನ ಪರಿಸ್ಥಿತಿ, ಹೇಳ್ಕೊಳಕ್ಕಾಗಲ್ಲ, ಆ ಥರ ಇರುತ್ತೆ. ತಗೊಂಡುಕೊಂಡು ತಿನ್ನೋರಿಗೇನು ಗೊತ್ತಿರಲ್ಲ ಎಷ್ಟು ಕಷ್ಟ, ಏನು ಯಾವ ರೀತಿ ಇರುತ್ತೆ ಅಂತ. ನೋಡಿ, ಒಂದು ಎಳೆದೈತೆ, ಪಕ್ಕದಕ್ಕೆ ಹಾಕ್ಕೊಂಡಿದ್ದೀವಿ, ಇನ್ನೊಂದಕ್ಕೆ ಅಪ್ಪ ಹಾಕ್ಕೊಡ್ತೈತೆ. ನಾನು ಮೇಡ ದಾರ ಇಟ್ಕೊಂಡಿರ್ತೀನಿ ಅಲ್ಲಿಂದ ಎಳೆಯೋದಕ್ಕೆ. ಅಲ್ಲಿ ಎರಡು ನೋಡಿ, ಹಂಗೆ ಹಿಡಿದ್ರೆ ಹಂಗೆ ಪೋಲ್ ಹಿಡ್ಕೇಳಿದ್ರೆ ಟೈಟ್ ಬರೋಲ್ಲ. ಉದ್ದಾಗಿರೋ ಹಗ್ಗನೇ ಹಾಕಬೇಕು. ಅದು ಮೇಲ್ಗಡೆ ತಂದಿ ಇರುತ್ತೆ, ಆ ತಂದಿ ಸೇರಿಸಿ ಹಾಕ್ಕೊಂಡು ಎಳಿಬೇಕು. ನಮ್ಮ ಅಪ್ಪನೊಂದೆರಡು ಮಾತಾಡೋ ಅಂದೆ ರೈತರ ಬಗ್ಗೆ. ನಮ್ಮ ಅಪ್ಪ ಏನೋ ಮಾತಾಡಲ್ಲ, ನಗ್ತೈತೆ. ಕೇಳಿದೆ ಮಾತಾಡಪ್ಪ ಅಂತ, ಹೋಗೋ ಅಂತ ಸುಮ್ಮನೆ. ಓಕೆ ಬಾಯ್, ಥ್ಯಾಂಕ್ ಯು ಸೊ ಮಚ್.